तदेव लग्नं सुदिनं तदेव अक्षतानि समर्पयामि। ओम ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಲಾವಣ್ಯ ಭಂಡಾರಿ. ಅಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು. ಅದಕ್ಕೋಸ್ಕರ ಅಮ್ಮ ಹಿಂದಿನ ದಿನವೇ ಅಮ್ಮ ಅಜ್ಜಿ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ರು. ನನಗೆ ನಮ್ಮ ತಂಗಿ ವಿಡಿಯೋ ಮಾಡಿ ಕಳಿಸ್ತಾ ಇದ್ಲು. ವಿಡಿಯೋ ನೋಡ್ತಾ ನೋಡ್ತಾ ನಮಗಂತೂ ಹೋಗಬೇಕು, ಬೇಗ ಅಲ್ಲಿಗೆ ಹೋಗಬೇಕು ಅನ್ನಿಸ್ತಾ ಇತ್ತು. ಸೊ ನಾನು ನಮ್ಮ ಮನೆಯವರು ವರ್ಕ್ ಮುಗಿಸ್ಕೊಂಡು ಈವ್ನಿಂಗ್ ಹಂಗೆ ಹೊರಟ್ವಿ. ಸೊ ಈಗ ನೋಡ್ತಾ ಇರ್ಬೋದು ಇಲ್ಲಿ ಅಮ್ಮ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ಈ ಥರ ರೆಡಿ ಮಾಡಿಟ್ಟರೆ ನೆಕ್ಸ್ಟ್ ಡೇಗೆ ಈಸಿ ಆಗುತ್ತೆ. ಸೊ ಸ್ಮಾಲ್ ಕೆಲಸ ಇದ್ದರೂ ಕೂಡ, ಫಂಕ್ಷನ್ ಇದ್ದರೂ ಕೂಡ ಅದು ತುಂಬಾ ಕೆಲಸ ಇರುತ್ತೆ. ದೇವ್ರ ಕೆಲಸ ಅಂತೂ ತುಂಬಾ ಖುಷಿಯಾಗಿತ್ತು ನಮಗಂತೂ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ವೀಟು ಜಾಂಗೀರು ನಾವು ಗೆಸ್ಟಿಗೆ ಕೊಡೋದಕ್ಕೆ ತರಿಸಿದ್ವಿ. ಇದು ದೇವ್ರಿಗೆ ಇಡ್ತಾ ಇರಲಿಲ್ಲ. ಸೊ ಅದಕ್ಕೆ ಟೇಸ್ಟಿಗೆ ನಮ್ಮ ತಂಗಿ ಎಲ್ಲರಿಗೂ ಕೊಡ್ತಾ ಇದ್ಲು. ಸೊ ಇಲ್ಲಿ ನೋಡ್ಬೋದು ತಾಂಬೂಲ ಕೂಡ ರೆಡಿ ಮಾಡಿ ಇಟ್ಟಿದ್ರು. ಸೊ ತುಂಬ ಖುಷಿ ಆಗ್ತಿತ್ತು ಇವೆಲ್ಲ ನೋಡೋದಕ್ಕೆ. ಹಾಗೆ ನಾನು ಸ್ವೀಟು ಒಂದು ಬಾಕ್ಸಿಗೆ ಅರೇಂಜ್ ಮಾಡ್ತೀನಿ ಅಂತ ಸ್ವೀಟ್ ಬಾಕ್ಸ್ ತೊಗೊಂಡು ಒಂದು ಬಾಕ್ಸಿಗೆ ಎಲ್ಲ ಅರೇಂಜ್ ಮಾಡ್ತಾ ಇದ್ದೆ. ಸೊ ಹಾಗೇ ಒಂದೊಂದಾಗೆ ತಿಂತಾ ಇದ್ದೆ. ಇಲ್ಲಿ ಅವರು ಕಾರ್ ವಾಶ್ ಮಾಡ್ತಾಯಿದ್ರು ಈವ್ನಿಂಗು. ಸೊ ಅವ್ರಿಗೆ ಎದುರಿಸೋಣ ಅಂತ ನಿಧಾನಕ್ಕೆ ಹೋಗ್ತಾ ಇದ್ದೆ ನಾನು. ಸೊ ಅವರಂತೂ ಹೆದ್ರುಕೊಂಡ್ಲೇ ಇಲ್ಲ. ನಾನಾಗಿದ್ದರೆ ಫುಲ್ ಹೆದ್ರುಕೊಂಡ್ಬಿಡ್ತಾ ಇದ್ದೆ. ಸೊ ಹಾಗೆಯೇ ನಾನು ಅವರು ಫ್ರೂಟ್ ಶಾಪ್ಗೆ ಬಂದ್ವಿ. ಯಾಕೆ ಅಂತಂದರೆ ಪೂಜೆ ಇತ್ತಲ್ಲ. ಸೊ ನಮ್ಮ ಕಡೆಯಿಂದ ದೇವರಿಗೆ ಪ್ರಸಾದಕ್ಕೋಸ್ಕರ ಫ್ರೂಟ್ಸ್ ತೊಗೊಳೋದಕ್ಕೆ ಬಂದ್ವಿ ಇಲ್ಲಿ. ಸೊ ನಮ್ಮ ಕಡೆಯಿಂದ ದೇವ್ರಿಗೆ ಪ್ರಸಾದ ಇಟ್ಟು ಪೂಜೆ ಮಾಡಿಸ್ಬೇಕು ಅಂತ ಫ್ರೂಟ್ಸ್ ತೊಗೊಂಡು ಹೋದ್ವಿ. ನಮ್ಮ ತಂಗಿ ಇಲ್ಲೆಲ್ಲ ಫುಲ್ಲು ನಾಳೆಗೆಲ್ಲ ಈಸಿ ಆಗಲಿ ಅಂತ ನನಗೂ ಅಮ್ಮ, ನಾನು, ಕಾವ್ಯ ಎಲ್ಲ ರೆಡಿ ಆಗೋದಕ್ಕೆ ಇಲ್ಲಿ ಅರೇಂಜ್ ಮಾಡ್ತಾ ಇದ್ದಾಳೆ. ಇಲ್ಲಿ ನನ್ನ ಬ್ಯಾಂಗಲ್ಸು ಇವಾಗ ಅರೇಂಜ್ ಮಾಡ್ತಾ ಇದ್ದೀನಿ. ಸಾಕಾ? ಸೊ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಬೆಳಗ್ಗೆ ಎದ್ದು ರೆಡಿ ಆಗೋದಕ್ಕೆ ಈಸಿ ಆಗುತ್ತೆ. ಒಂದು ಹಣ್ಣಿಗಾ? ಹ್ಞೂ. ಗೈಸ್, ಇವಾಗ ಅರ್ಲಿ ಮಾರ್ನಿಂಗ್ ಅರೌಂಡ್ 3:30 ಆಗಿದೆ. ಇವಾಗ ರಂಗೋಲಿ ಬಿಡೋಣ ಅಂತ ಬಂದಿದ್ದೀವಿ. ರಂಗೋಲಿ ಬಿಟ್ಟು ಫ್ರೆಶ್ ಅಪ್ ಆಗಬೇಕು, ಎಲ್ಲ ರೆಡಿ ಆಗಬೇಕು. ಇವಾಗ ನೋಡ್ಬೋದು ಅಮ್ಮ ಅಲ್ಲಿ ರಂಗೋಲಿ ಬಿಡೋದಕ್ಕೆ ನೀರು ಹಾಕ್ತಾ ಇದ್ದಾರೆ. ಅಜ್ಜಿ ವಾಕ್ ಮಾಡ್ತಾ ಇದೆಯಾ? ಅಲ್ಲಿ ಅವ್ರು ನೋಡಿ ಅಲ್ಲಿ ಹೋಗಿದ್ದಾರೆ ವಾಕ್ ಮಾಡೋದಕ್ಕೆ. ಆ್ಯಂಡ್ ಅಜ್ಜಿ ನೋಡಿ ಅಲ್ಲಿ ಗಿಡಗಳನ್ನ ನೋಡ್ತಾವ್ರೆ ವಾಕ್ ಮಾಡು ಅಂದರೆ. ಎಸ್. ಆ್ಯಂಡ್ ಇದು ಊಟ ಬಂದ್ಬಿಟ್ಟು ಮಧ್ಯಾಹ್ನ ಲಂಚು ನಾವು ಇಲ್ಲೇ ಪಾರ್ಕಿಂಗಲ್ಲೇ ಅರೇಂಜ್ ಮಾಡಿದ್ದೀವಿ. ಸೊ ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ಟೇಬಲ್ಲು ಇಲ್ಲಿ ಕ್ಯಾಟ್ರಿಂಗ್ ಕೊಟ್ಟಿದ್ದೀವಿ. ಸೊ ಅಲ್ಲಿ ಫುಡ್ಡು ಇಲ್ಲಿ ಇಟ್ಕೊಂಡು ಎಲ್ಲರಿಗೂ ಸರ್ವ್ ಮಾಡೋದು. ಸೊ ಜಾಸ್ತಿ ಜನ ಇಲ್ಲ, ಸ್ವಲ್ಪ ಜನ ಅಷ್ಟೇ. ಸ್ವಲ್ಪ ಚೇರ್ಸ್ ತೊಗೊಂಬಂದಿದ್ದೀವಿ, ಸೊ ಯಾರಾದರೂ ಕುತ್ಕೊಂಡು ತಿನ್ನೋಕ್ಕೆ. ಸೊ ಫಸ್ಟು ಮನೇಲಿ ಹಬ್ಬ ಆಗಿರ್ಬೋದು, ಫಂಕ್ಷನ್ ಆಗಿರ್ಬೋದು, ಏನೇ ಆದರೂ ಫಸ್ಟು ನಾವು ಸ್ಟಾರ್ಟ್ ಮಾಡೋದೇ ರಂಗೋಲಿಯಿಂದ. ಸೊ ಫಂಕ್ಷನ್ ಅಂತೂ ಪೂಜೆ ಇದ್ದರೆ ಅದರಲ್ಲೂ ಬಣ್ಣದ್ದು ರಂಗೋಲಿ ಬಿಡ್ತೀವಿ. ಸೊ ಅಮ್ಮ ಫುಲ್ಲು ರಂಗೋಲಿ ಎಲ್ಲ ಬಿಟ್ಟರು. ನಾನು ಹೋಗಿ ಕಲರ್ಸ್ ಫಿಲ್ ಮಾಡ್ತಾ ಇದ್ದೆ. ಸೊ ತುಂಬಾ ಖುಷಿ ಆಗ್ತಾಯಿತ್ತು. ಹಾಗೆಯೇ ನಮ್ಮ ಅಪ್ಪನೂ ಕೂಡ ಬಂದರು ಕಲರ್ ಫಿಲ್ ಮಾಡೋದಕ್ಕೆ. ಆ್ಯಕ್ಚುಲಿ ಎಲ್ಲರೂ ಸೇರಿಕೊಂಡು ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ನಮಗೆ ರಿಸ್ಕ್ ಆಗಲಿಲ್ಲ. ಬೆಳಗ್ಗೆ ಕೂಡ ಎಲ್ಲರೂ ಬೇಗನೆ ಎದ್ದರು, ಯಾರೂ ಮಲಗಿರಲಿಲ್ಲ. ಸೊ ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಇಲ್ಲಿ ನೋಡ್ಬೋದು ಅಪ್ಪ ಅಂತೂ ಫುಲ್ಲು ಕಾಲು ಫೋಲ್ಡ್ ಮಾಡಿಕೊಂಡು ಕುತ್ಕೊಂಡು ರಂಗೋಲಿ ಬಿಡ್ತಾಯಿದ್ರು. ನಮ್ಮ ತಂಗಿ ಹಾಗೆ ಮೇಲಿಂದನೇ ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ಲು. ತುಂಬಾ ಖುಷಿ ಆಗ್ತಿತ್ತು. ಅಜ್ಜಿ ಕೂಡ ಬಂದು ಕುತ್ಕೊಂಡು ರಂಗೋಲಿ ಬಿಡೋದನ್ನ ನೋಡ್ತಾಯಿದ್ರು.
ಮಾರ್ನಿಂಗು ಎಲ್ಲ ಒಂದು ಕಡೆ ಅರೇಂಜ್ ಮಾಡಿ ಇಟ್ಟಿದ್ವಿ, ಯಾಕೆಂದರೆ ಪುರೋಹಿತರು ಬಂದ ತಕ್ಷಣವೇ ರೆಡಿ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ಅಂತ. ಹಾಗೆಯೇ ಇಲ್ಲಿ ನೋಡ್ಬೋದು ನಮ್ಮ ತಂಗಿ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮನೆ ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದ್ಲು. ಹಾಗೆ ಇಲ್ಲಿ ನೋಡ್ಬೋದು ಅಜ್ಜಿ ಆಲ್ರೆಡಿ ರೆಡಿಯಾಗಿ ಕೂತಿದ್ರು. ಅಜ್ಜಿಗೆ ಸಿಲ್ಕ್ ಸ್ಯಾರಿ ಅಂದರೆ ಆಗೋದಿಲ್ಲ, ನಾರ್ಮಲ್ ಸ್ಯಾರಿನೇ ಉಟ್ಕೋಬೇಕು. ಸೊ ಅವರು ಬೇಗ ರೆಡಿಯಾಗಿ ಕೂತ್ಕೊಂಡಿದ್ರು. ಸೊ ಇಲ್ಲಿ ನೋಡ್ಬೋದು ಅಮ್ಮ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರದಲ್ಲಿ ರೆಡಿ ಮಾಡಿದ್ರು ಫ್ರಂಟ್ ಡೋರ್ಗೆ, ಅಂದರೆ ತುಂಬಾ ಖುಷಿ ಆಗ್ತಿತ್ತು. ಅಮ್ಮ ಒಬ್ಬರೇ ರೆಡಿ ಮಾಡಿದ್ರು, ನೋಡಿದ ತಕ್ಷಣವೇ ತುಂಬಾ ಖುಷಿ ಆಯಿತು. ಇಲ್ಲಿ ನೋಡ್ಬೋದು ಹೇಗೆ ರೆಡಿ ಮಾಡಿದ್ದಾರೆ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಎಸ್, ನಾನು ಎಲ್ಲ ರೆಡಿ ಆಗೋಯ್ತು. ಇವಾಗ ನಾವು ಪುರೋಹಿತರವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ರೆಡಿಯಾಗಿ ಕಾಯ್ತಾ ಇದ್ದಾರೆ. ನಮ್ಮಪ್ಪ ನೋಡಿ ಇಲ್ಲಿ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಅವಾಗಲಿಂದ ಸೀರೆ ಉಡ್ಕೋಬೇಕು ಅಂತಿದ್ದಾರೆ. ಇದನ್ನು ಸೀರೆ ಥರನ ಆಫ್ ಸ್ಯಾರಿ ಚೆನ್ನಾಗಿಲ್ವೇನಪ್ಪ? ಆಫ್ ಸ್ಯಾರಿ ಥರ ಚೆನ್ನಾಗಿದೆ ತಾನೇ? ತೋರಿಸ್ತೀನಿ ರೀ ಗೈಸ್. ನಮ್ಮ ಅಜ್ಜಿ ನೋಡಿ ಸಿಲ್ಕ್ ಸ್ಯಾರಿ ಉಡ್ಕೋ ಅಂತಂದ್ರೆ ನಮ್ಮ ಅಜ್ಜಿಗೆ ಸಿಲ್ಕ್ ಸ್ಯಾರಿ ಅಂದರೆ ಆಗಲ್ಲ, ನಾರ್ಮಲಾಗಿ ಇರಬೇಕು. ಹಾಗೆ ನಾನಿಲ್ಲಿ ರೆಡಿಯಾಗಿ ಬಂದು ಕಾಫಿ ಕುಡಿತಾ ಇದ್ದೆ. ಬಿಕಾಸ್ ನಾನೇನು ಪೂಜೆ ಕುತ್ಕೊತಾ ಇರಲಿಲ್ಲ. ಅಮ್ಮ ಅಪ್ಪ ಅಲ್ವಾ ಪೂಜೆ ಕುತ್ಕೊಳೋದು, ಅವರು ಉಪವಾಸ ಇದ್ದರು. ನಾನು ಜಸ್ಟ್ ಇಲ್ಲಿ ಕಾಫಿ ಕುಡಿತಾ ಇದ್ದೆ. ಎಲ್ಲರೂ ಕೂಡ ಕಾಫಿ ಮಿಲ್ಕು ಕುಡಿದ್ರಷ್ಟೇ, ಅಮ್ಮ ಅಪ್ಪ ಬಿಟ್ಟು. ಗೈಸ್, ಇದು ನಮ್ಮ ತಂಗಿ ರೆಡಿಯಾಗಿರೋದು. ಸೊ ಪ್ರಸಾದ ಕೂಡ ರೆಡಿಯಾಗಿತ್ತು. ಭಟ್ರು ಕಡೆಯಿಂದ ನಾವು ಪ್ರಸಾದ ಮಾಡಿಸಿದ್ವಿ. ಸೊ ಅವರು ತೊಗೊಂಬಂದು ಇಟ್ಟರು ನಮ್ಮ ಮನೆಯವರು. ಸೊ ನೋಡ್ಬೋದು ಇಲ್ಲಿ. ಹಾಗೆಯೇ ನಾನು ನಮ್ಮ ತಂಗಿ ಹೂವು ಮುಡ್ಕೊತಾ ಇದ್ವಿ. ಅದನ್ನು ನಮ್ಮ ಮನೆಯವರು ನಮಗೆ ಗೊತ್ತಿಲ್ದಂಗೆ ವಿಡಿಯೋ ಮಾಡಿದರು. ಈ ವಿಡಿಯೋ ಮಾತ್ರ ತುಂಬಾ ಚೆನ್ನಾಗಿತ್ತು. ನೋಡಿದ ತಕ್ಷಣವೇ ತುಂಬಾ ಖುಷಿ ಆಯಿತು. ಸೊ ಇನ್ನೂ ಪುರೋಹಿತರು ಬಂದಿರಲಿಲ್ಲ, ಲೇಟ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನಾನು ನಮ್ಮ ತಂಗಿ ಎಲ್ಲರೂ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ವಿ. ಇಲ್ಲಿ ನೋಡ್ಬೋದು ನಮ್ಮ ತಂಗಿ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದಾಳೆ. ಸೊ ಪುರೋಹಿತರು ಬಂದಾದಮೇಲೆ ಎಲ್ಲರೂ ಒಂದೊಂದು ಕೆಲಸ ರೆಡಿ ಮಾಡ್ಕೊಳೋದಕ್ಕೆ ಒಂದೊಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮ್ಮ ತಂಗಿ ಇಲ್ಲಿ ನೋಡ್ಬೋದು ಒಂದು ಸ್ಮಾಲ್ ಬೌಲಿಗೆ ಫ್ಲವರ್ ಅರೇಂಜ್ ಮಾಡ್ತಾ ಇದ್ದಾಳೆ. ಅದು ಆ್ಯಕ್ಚುಲಿ ಫ್ಲವರು ನ್ಯಾಚುರಲ್ ಫ್ಲವರು. ಇದು ನಾರಾಯಣಗೆ ತುಂಬಾ ಇಷ್ಟ ಅಂತ ಈ ಫ್ಲವರು. ಸೊ ಅದಕ್ಕೆ ನಾವು ಅದನ್ನ ತೊಗೊಂಡು ಬಂದು ಅರೇಂಜ್ ಮಾಡ್ತಾ ಇದ್ವಿ. ಸೊ ನಾನು ಇಲ್ಲಿ ಹೂವು ಎಲ್ಲ ಅರೇಂಜ್ ಮಾಡ್ತಾ ಇದ್ದೆ. ಹಾಗೆ ನಮ್ಮ ಅಜ್ಜಿ ಪಂಚಾಮೃತಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಸ್ವಲ್ಪ ಪುಡಿ ಮಾಡಿ ಇದು ಮಾಡ್ತಾಯಿದ್ರು. ಸೊ ಇಲ್ಲಿ ಪುರೋಹಿತರು ಕೂಡ ಒಂದೊಂದಾಗಿಯೇ ರೆಡಿ ಮಾಡ್ಕೊತಾ ಇದ್ದರು. ಏನು ಅಂತಂದರೆ ಎಲ್ಲರೂ ಕೈ ಜೋಡಿಸಿ ರೆಡಿ ಮಾಡೋದ್ರಿಂದ ಅಷ್ಟು ನಮಗೆ ಹೆವಿ ಅನ್ನಿಸ್ಲಿಲ್ಲ ಕೆಲಸ. ಹಾಗೆಯೇ ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹಿರಿಯರ ಆಶೀರ್ವಾದ ತೊಗೋಬೇಕು ಅಂತ ಹೇಳಿದ್ರು. ಸೊ ಬ್ಲೆಸ್ಸಿಂಗ್ ತೊಗೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ರು. ಪೂಜೆ ಸ್ಟಾರ್ಟ್ ಮಾಡೋದು ಫಸ್ಟು ದೀಪ ಹಚ್ಚಿ ಅಲ್ಲ. ಸೊ ನೋಡ್ತಾ ಇದ್ದಕ್ಕೆ ತುಂಬಾ ಖುಷಿ ಆಯಿತು. ಸೊ ಯಾವುದನ್ನು ಕೂಡ ಎಲ್ಲೂ ಟೈಮ್ ವೇಸ್ಟ್ ಆಗಲಿಲ್ಲ. ಹಾಗೆಯೇ ಇದು ಎಲ್ಲೂ ಕೆಲಸಗಳು ಪೆಂಡಿಂಗೇ ಆಗಿಲ್ಲ. ಪ್ರತಿಯೊಬ್ಬರೂ ಒಂದೊಂದು ವರ್ಕನ್ನು ಶೇರ್ ಮಾಡಿಕೊಂಡು ಮಾಡಿದ್ರಿಂದ ತುಂಬಾ ಕೂಲಾಗಿ ಪೂಜೆ ನಡೀತಾ ಬಂತು. ಸೊ ತುಂಬಾ ಖುಷಿ ಆಗ್ತಾಯಿತ್ತು. ಇದು ನಮಗೆ 3rd ಇಯರ್ ಪೂಜೆ ಇತ್ತು. ಆದ್ದರಿಂದ ನಾವು ಗೆಸ್ಟ್ಗಳನ್ನೆಲ್ಲನೂ ಇನ್ವೈಟ್ ಮಾಡಿದ್ವಿ. ಸೊ ಅಪ್ಪ ಅಮ್ಮ ಕೂತ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ರು. ನಾನು ಈ ಕಡೆ ಸ್ವಲ್ಪ ವೀಡಿಯೋ ಮಾಡ್ತಿದ್ದೆ. ಜಾಸ್ತಿ ಹೊತ್ತು ವೀಡಿಯೋ ಏನು ಮಾಡಲಿಲ್ಲ, ಯಾಕೆಂದರೆ ನಾನು ಪೂಜೆ ಅಟೆಂಡ್ ಮಾಡಬೇಕಾಗಿತ್ತು. ಹಾಗೆ ನಾನು ಪೂಜೆ ಟೈಮಲ್ಲೆಲ್ಲ ಫುಲ್ ವೀಡಿಯೋ ಮಾಡ್ತಾಯಿದ್ರೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಬೇಕಾಗಿದ್ದ ಕಡೆ ನಾನು ವೀಡಿಯೋ ಮಾಡ್ತಿದ್ದೆ. ಫುಲ್ಲು ವೀಡಿಯೋ ಮಾಡಲಿಲ್ಲ ನಾನು.
ಸೊ ಪೂಜೆ ನಡೀತಾ ಇತ್ತು, ಆಗ್ಲೇ ಗೆಸ್ಟ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ನೋಡ್ಬೋದು ಇಲ್ಲ ಗೆಸ್ಟ್ ಎಲ್ಲ ಬರ್ತಾಯಿದ್ರು. ಸೊ ಇನ್ನು ಪೂಜೆ ನಡೀತಾ ಇತ್ತು. ಪೂಜೆ ಮಾತ್ರ ತುಂಬಾ ಚೆನ್ನಾಗೇ ನಡೀತಾ ಇತ್ತು, ತುಂಬ ಖುಷಿ ಆಗ್ತಾಯಿತ್ತು. ಎಲ್ಲನೂ ಆನ್ ಟೈಮ್ಗೆ ಆಯಿತು. ಸೊ ಪೂಜೆ ಎಲ್ಲ ಮುಗಿದ ಮೇಲೆ ಪ್ರಸಾದ ಕೊಡಬೇಕಲ್ಲ, ನಮ್ಮ ಮನೆಯವರು ಮತ್ತು ನಮ್ಮ ತಂಗಿ ಪ್ರಸಾದ ಕೊಡೋದಕ್ಕೆ ಒಂದು ಬೌಲಿಗೆ ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ರು. ಸೊ ಹಾಗೇ ಅಮ್ಮ ಬಂದಿದ್ದ ಗೆಸ್ಟ್ ಹತ್ರ ಎಲ್ಲ ಮಾತಾಡಿಸ್ತಾ ಇದ್ರು. ಪೂಜೆ ಟೈಮಲ್ಲಿ ಬಂದಾಗ ಯಾರನ್ನೂ ಮಾತಾಡ್ಸೋಕ್ಕಾಗಲಿಲ್ಲ, ಪೂಜೆ ಕೂತ್ಕೊಂಡಿದ್ರು ಅವರು. ಅದಕ್ಕೋಸ್ಕರ ಎಲ್ಲರ ಹತ್ರನೂ ಮಾತಾಡಿ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ರು. ಸೊ ಹಾಗೇ ಇದು ನಾವು ಪಾರ್ಕಿಂಗಲ್ಲಿ ನಾವು ಫುಡ್ ಅರೇಂಜ್ ಮಾಡಿದ್ವಿ, ಲಂಚು. ಸೊ ಎಲ್ಲರೂ ಬಂದಾದಮೇಲೆ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಡ್ಯಾಡಿ ಎಲ್ಲರಿಗೂ ಲಂಚ್ ನಾವೇ ಶೇರ್ ಮಾಡ್ತಾಯಿದ್ವಿ. ಸೊ ತುಂಬಾ ಖುಷಿ ಆಗ್ತಾಯಿತ್ತು. ಹಾಗೆಯೇ ಚಿಕ್ಕ ಮಕ್ಕಳೆಲ್ಲರೂ ತುಂಬ ಜನ ಚಿಕ್ಕ ಮಕ್ಕಳು ಬಂದಿದ್ದರು. ಏಕೆ ಅಂತಂದರೆ ಅವ್ರಿಗೆ ಸ್ಕೂಲ್ ಹಾಲಿಡೇ ಇರೋದ್ರಿಂದ ಇದು ಮಕ್ಕಳೆಲ್ಲ ಬಂದಿದ್ದರು. ಸೊ ಎಲ್ಲರೂ ಮಾತಾಡಿಕೊಂಡು ಖುಷಿಯಾಗಿ ತಿಂತಾಯಿದ್ರು, ಜಾಲಿಯಾಗಿ. ನಾನು ಇವ್ರನ್ನೆಲ್ಲ ಮಾತಾಡಿಸಿ ತುಂಬ ದಿನವೇ ಆಗೋಗ್ಬಿಟ್ಟಿತ್ತು. ಸೊ ನಾನು ಹೋದಾಗ ಅವರೆಲ್ಲ ಒಟ್ಟಿಗೆ ಸಿಗೋದಿಲ್ಲ. ಸೊ ಇವತ್ತೆಲ್ಲ ಸಿಕ್ತಾಗೆಲ್ಲ ತುಂಬ ಮಾತಾಡ್ತಾ ಇದ್ವಿ. ಇಲ್ಲಿ ಮಕ್ಕಳು ನೋಡ್ಬೋದು, ಈ ಮಕ್ಕಳು ಎಷ್ಟು ಕ್ರೇಜಿ ಅಂದರೆ ಅಷ್ಟು ಕ್ರೇಜಿ. ಊಟ ಮಾಡ್ತಾ ಇರಲಿಲ್ಲ ಜಾಸ್ತಿ, ಮಾತು ತುಂಬಾ ಮಾತಾಡ್ತಾ ಇದ್ರು ಅವರಂತೂ. ತುಂಬಾ ಖುಷಿ ಆಗ್ತಾ ಇತ್ತು. ಕ್ರೇಜಿ ಬಾಯ್ಸ್ ಗೈಸ್, ನಾನು ಹೇಳಿದ್ನೇ ರಿಪೀಟ್ ಮಾಡ್ತಾ ಇದ್ದಾರೆ ಅವಾಗ್ಲಿಂದ. ತಿಂದ್ರು ಅಂತಂದ್ರೆ ಬರೀ ಕಮೆಂಟ್ಗಳು ಹೊಡಿತಾ ಇದ್ದಾರೆ. ನಿನ್ನ ಹೆಸರು ಕಶ್ಯಪ್. ಓ ಡ್ಯಾನ್ಸ್ ನೀನೇ ನಾಡಿದ್ದು. Kritik did dance, not dance. I didn't really dance. Where? ಗಣೇಶ ಫೆಸ್ಟಿವಲ್. Next, Kritik. 2 years back. Hey, I did dance, bro. 2 years back, Kritik also did. Yeah. ಮಕ್ಕಳೆಲ್ಲ ಊಟ ಮಾಡಿಕೊಂಡು ಮತ್ತೆ ಸೈಕಲಲ್ಲಿ ಆಟ ಆಡೋದಕ್ಕೆ ಹೊರಟರು. ಆ್ಯಕ್ಚುಲಿ ಊಟ ಮಾಡಬೇಕಾದ್ರೆ ಕೇಳಿದ್ರು ಏಜ್ ಎಷ್ಟು ಅಂತ ನಮ್ಮ ಮನೆಯವರು ತಮಾಷೆಗೆ 60 ಅಂತ ಹೇಳಿಬಿಟ್ರು. ಅದಕ್ಕೆ ಓಕೆ ಬಾಯ್ ಮೊಮ್ಮಕ್ಳ, ಬಾಯ್ ಮೊಮ್ಮಕ್ಳ. ಅವಳನ್ನ ಮಾತ್ರ ಅಕ್ಕ, ನನ್ನ ಮದುವೆ ಆಗಿರೋದಕ್ಕೆ ನೋಡಿ ಗೈಸ್, ಹಿಂಗೆ ಮಾಡ್ತಾರೆ ಅವರು. Bye, Akka. Bye, Akka. Bye, Akka. Bye, Akka. Bye, Ajji. Bye, Akka. ಬಾಯ್. ಎಸ್ ಗೈಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ತುಂಬ ಸ್ವಲ್ಪ ಬ್ಯುಸಿ ಇತ್ತು, ತುಂಬ ಕ್ಲಿಪ್ಸಸ್ ಎಲ್ಲ ತೆಗಿಯೋಕ್ಕಾಗಲಿಲ್ಲ ಬಿಕಾಸ್ ಪೂಜೆಲೆಲ್ಲ ಇನ್ವಾಲ್ವ್ ಆಗಿದ್ವಿ. ಸೊ ಇವಾಗ ನಾವು ಎಲ್ಲರೂ ಬಂದಿದ್ರು, ಊಟ ಎಲ್ಲ ಬಡಿಸಿದಾಯಿತು. ಇವಾಗ ನಾವು ಊಟ ಮಾಡಬೇಕು. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಎಸ್ ಆಂಟಿ, ಇವರು ನಮ್ಮ ನೇಬರ್. ಹಾಯ್ ಮಾಡಿ ಆಂಟಿ. ಹಾಯ್. ಸೊ ಇಲ್ಲಿ ಒಂದು ಹುಡುಗ ಮಾತ್ರ ಇನ್ನೂ ಇವಾಗ ತಿಂತಾ ಇದ್ದಾನೆ. ನಿಮ್ಮ ಅಣ್ಣ ತಾನೇ ಹೋಗಿದ್ದು. ಕೃತಿಕ್, ಸೇ ಹಾಯ್. Say hi. Hi. Subscribe to my channel and Subscribe to my channel. Not you, my sister's channel. Subscribe to my sister's channel. Perfect. Yes, thank you guys. ಇಲ್ಲಿ ನಮ್ಮ ಡ್ಯಾಡಿ ತುಂಬ ವಿಡಿಯೋಸ್ ಇಂದ ಕಾಣಿಸ್ತಾ ಇರಲಿಲ್ಲ, ಬ್ಯುಸಿ ಆಗಿದ್ರು. ಇವಾಗ ನೋಡಿ ಇಲ್ಲಿದ್ದಾರೆ. ಎಸ್, ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ನೆಕ್ಸ್ಟ್ ಯಾವ ಥರ ಚಾಲೆಂಜ್ ಮಾಡಬೇಕು ಹೇಳಿ, ಸೊ ಮಾಡ್ತೀನಿ. ಚಾಲೆಂಜ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಆ ವಿಡಿಯೋ ನೋಡಿ. ಎಸ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.